ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇತರ ಸಮುದಾಯದ ಎಲ್ಲ ನಾಗರಿಕರಿಗೂ ನಮಸ್ಕಾರ. ಇಂದು ನೆರೆದಿರುವ ಶಾಂತಿಯುತ ಪ್ರತಿಭಟನೆಯಲ್ಲಿ ಈ ಸುಡಿಬಿಸಿಲನ್ನು ಲೆಕ್ಕಿಸದೆ ನೆರೆದಿರುವಂತಹ ಎಲ್ಲರನ್ನೂ ಕೂಡ ಅಭಿನಂದಿಸುತ್ತಾ, ನಾವು ಇಂದು ಸೇರಿರುವ ಉದ್ದೇಶ, ಕೇಂದ್ರ ಸರ್ಕಾರವು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮಸೂದೆಯಾಗಿ ಲೋಕಸಭೆಯಲ್ಲಿ ಮೊನ್ನೆ ಅಂಗೀಕಾರ ಮಾಡಿದೆ. ಅದರ ನಂತರ ರಾಜ್ಯಸಭೆಗೆ ಅದು ಅಂಗೀಕಾರಕ್ಕೋಸ್ಕರ ಹೊರಟು ಅಲ್ಲೂ ಕೂಡ ಅಂಗೀಕಾರ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಆ ವಕ್ಫಿನ ತಿದ್ದುಪಡಿಗಾಗಿ ಒಂದು ಹೊಸ ನಾಮವನ್ನು ತಿಳಿಸಿ ಉಮೀದ್ ಅಂತ ಹೇಳಿದರೆ ಯೂನಿಫೈಡ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಅಂತ ಹೇಳಿ. ಇದರ ಪ್ರಕಾರ ವಕ್ಫ್ ಆಸ್ತಿಯ ಸಬಲೀಕರಣಕ್ಕೋಸ್ಕರ ನಾವು ಇಂತಹ ತಿದ್ದುಪಡಿಯನ್ನು ಮಾಡುತ್ತಿದ್ದೇವೆ ಅನ್ನುವಂತಹ ಸುಳ್ಳು ಮಾಹಿತಿಯನ್ನು ಈ ದೇಶದ ನಾಗರಿಕರಿಗೆ, ದೇಶವಾಸಿಗಳಿಗೆ ನೀಡ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲ, ಸರಿಯಾದ ಪ್ರಮಾಣದಲ್ಲಿ ವಕ್ಫಿನ ಬಗ್ಗೆ ಅರಿವಿಲ್ಲದೆ ಇಂತಹ ಒಂದು ಅಸಂವಿಧಾನಿಕ ಅನೀತಿಯ ತಿದ್ದುಪಡಿಯನ್ನು ತರಲು ಹೊರಡ್ತಾ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್. ಒಂದು ಸಲ ವಕ್ಫ್ ಆದರೆ ಅದು ಎಂದೆಂದಿಗೂ ವಕ್ಫ್ ಅಂತ ಹೇಳಿ ನಾವು ಈ ವಕ್ಫನ್ನು ಅರಿತುಕೊಂಡು ಬಂದಿದ್ದೇವೆ. ಆದರೆ ಇವರ ತಿದ್ದುಪಡಿಯ ಪ್ರಕಾರ ವಕ್ಫ್ ಬಳಕೆದಾರರನ್ನು ವಕ್ಫ್ ಯೂಸರ್ ಎಂಬ ಮಹತ್ವದ ಅಂಶವನ್ನು ಇಲ್ಲಿ ತೆಗೆದುಹಾಕುವ ಷಡ್ಯಂತ್ರ ನಡೀತಾ ಇದೆ. ಇಲ್ಲಿಯ ತನಕ ವಕ್ಫ್ ಆಸ್ತಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೋ ಅದನ್ನು ತಪ್ಪಿಸುವಂತಹ ಹುನ್ನಾರವಾಗಿದೆ. ಅದನ್ನು ರಾಜಕೀಯ ದುರ್ಬಳಕೆ ಮಾಡುವಂತಹ ಉದ್ದೇಶಕ್ಕೋಸ್ಕರ ಇಂತಹ ಕಾನೂನನ್ನು ತರಲು ಹೊರಟಿದೆ. ಒಬ್ಬ ವಕ್ಫ್ಗೆ ಇನ್ನು ಮುಂದೆ ಆಸ್ತಿಯನ್ನು ದಾನ ಮಾಡಬೇಕಾದರೆ ಅವನು ಕನಿಷ್ಠ 5 ವರ್ಷ ಇಸ್ಲಾಮನ್ನು ಪ್ರಾಕ್ಟೀಸ್ ಮಾಡಿರಬೇಕನ್ನುವಂತಹ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಇಲ್ಲಿಯ ತನಕ ವಕ್ಫ್ ಸಂಸ್ಥೆಯಲ್ಲಿ ಕೇವಲ ನಮ್ಮ ಮುಸ್ಲಿಂ ಧರ್ಮದವರಿಗೆ ಮಾತ್ರ ಅವಕಾಶವಿದ್ದು, ಇನ್ನು ಮುಂದೆ ಕನಿಷ್ಠ 2 ಮಂದಿಗೆ ಅವಕಾಶ ಇತರ ಸಮುದಾಯದವರಿಗೆ ನೀಡಿರುವ ಬಗ್ಗೆ ನಮ್ಮ ತಕರಾರೇನಂತ ಹೇಳಿದರೆ, ಯಾವತ್ತೂ ಇಸ್ಲಾಮನ್ನು ಮುಸ್ಲಿಮರಿಗಿಂತ ಹೆಚ್ಚಾಗಿ ಯಾರಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಮಸೀದಿಯಾಗಿರಲಿ, ಇತರ ಸಂಸ್ಥೆಗಳಾಗಿರಲಿ, ಅದರ ನಿರ್ವಹಣೆ ಅದು ಕೇವಲ ಮುಸಲ್ಮಾನನಿಗೆ ಮಾತ್ರ ಸಾಧ್ಯ. ಅದೇ ರೀತಿ ದೇವಸ್ಥಾನಗಳಾಗಿರ್ಬೋದು, ಗುರುದ್ವಾರ ಆಗಿರ್ಬೋದು, ಇತರ ಧರ್ಮದ ಪವಿತ್ರ ಸ್ಥಳಗಳಾಗಿರ್ಬೋದು, ಅದರ ನಿರ್ವಹಣೆ, ಅದರ ಧಾರ್ಮಿಕ ದತ್ತಿ ಇಲಾಖೆಯ ಪ್ರತಿಯೊಂದು ನಿರ್ವಹಣೆಯು ಕೂಡ ಆ ಧರ್ಮದವರಿಗೆ ಮಾತ್ರ ಸಾಧ್ಯ, ಹಾಗೂ ಅವರು ಮಾತ್ರ ಮಾಡುವುದು ಒಳಿತು. ಯಾಕೆಂತ ಹೇಳಿದರೆ ಇದು ನಮ್ಮ ದೇಶದ ಮುಸ್ಲಿಮರನ್ನು 2ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡುವಂತಹ ಹುನ್ನಾರ ಎನ್ನುವುದರಲ್ಲಿ 2 ಮಾತಿಲ್ಲ. ಯಾಕೆಂತ ಹೇಳಿದರೆ ಯಾವತ್ತೂ ಕೂಡ ಈ ದೇಶದಲ್ಲಿ ಕೇವಲ ರಾಜಕೀಯವಾಗಿ, ಆರ್ಥಿಕವಾಗಿ ನೀತಿಯನ್ನು ರೂಪಿಸುವುದನ್ನು ಬಿಟ್ಟು ಕೇವಲ ಧರ್ಮಕ್ಕೆ ಅನುಸರಿಸಿದಂತಹ ಇಂತಹ ಅನೀತಿಯ ಕಾಯ್ದೆಗಳನ್ನು ತಂದು ಒಂದು ಧರ್ಮದ ಜನರನ್ನು ಕೆರಳಿಸಿ ಅಲ್ಲಿ ದೇಶದಲ್ಲಿ ಅಶಾಂತಿಯನ್ನು ಸ್ಥಾಪಿಸುವಂತಹ ಕೆಲವು ಹುನ್ನಾರಗಳು ನಡೀತಾ ಇದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮಗೆ ಯಾವುದೇ ಧರ್ಮದ ಬಗ್ಗೆ ನಮಗೆ ತಕರಾರಿಲ್ಲ. ನಾವು ಶಾಂತಿಯುತವಾಗಿ ನಮ್ಮ ಧರ್ಮವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಕ್ಕುಗಳನ್ನು ನಾವು ನಿರ್ವಹಿಸಬೇಕಾದ ಅಂಗಸಂಸ್ಥೆಗಳನ್ನು ನಮ್ಮ ಪಾಡಿಗೆ ಬಿಟ್ಟು ಯಾವುದೇ ರೀತಿಯ ಅದರಲ್ಲಿ ನಿಮ್ಮ ಹಸ್ತಕ್ಷೇಪವನ್ನು ಮಾಡದೆ ಈ ಭಾರತ ಎನ್ನುವ ದೇಶದ ಕಲ್ಪನೆಯನ್ನು ನಾವು ಉಳಿಸಬೇಕು. ಭಾರತ ಎಂದರೆ ಇದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ. ಇಲ್ಲಿ ಎಲ್ಲ ಧರ್ಮಗಳನ್ನು ಒಳಗೊಂಡು ವಿವಿಧತೆಯಲ್ಲಿ ಏಕತೆಯಿಂದ ನಾವು ಬದುಕ್ತಾ ಇದ್ದೇವೆ. ಭಾರತ ಅಂದರೆ ಎಲ್ಲ ಧರ್ಮದ ನಾಗರಿಕರು ಸೇರಿದರೆ ಮಾತ್ರ ಅದು ಭಾರತವಾಗಿರುವುದರ ಹೊರತು ಕೇವಲ ಒಂದು ಧರ್ಮವೋ ಅಥವಾ ಇಲ್ಲಿ ಬದುಕುತ್ತಿರುವಂತಹ ಹೆಚ್ಚಿನ ಬಹುಭಾಗ ಜನರು ಅನುಭವಿಸುತ್ತಿರುವಂತಹ ಧರ್ಮಕ್ಕೆ
ಹೊರತಾಗಿಲ್ಲ. ಇದು ಎಲ್ಲರಿಗೂ ಕೂಡ ಈ ದೇಶವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿದೆ, ಸಂವಿಧಾನವನ್ನು ಕೊಟ್ಟಿದೆ. ಅದಕ್ಕಾಗಿ ಕೆಲವೊಂದು ಆರ್ಟಿಕಲ್ 26 ನೋಡಿದರೆ ದೇಶದಲ್ಲಿ ಎಲ್ಲ ಜನರಿಗೂ ಕೂಡ ಅವರವರ ಧರ್ಮವನ್ನು ನಿರ್ವಹಣೆ ಮಾಡಲು, ಅವರವರ ಧರ್ಮವನ್ನು ಫಾಲೋ ಮಾಡಲು ಅವರಿಗೆ ಅವಕಾಶವಿದೆ. ಅದೇ ರೀತಿ ಅವರವರ ಧರ್ಮಕ್ಕೆ ಸಂಬಂಧಿಸಿದ ಎಲ್ಲ ಸಂಸ್ಥೆಗಳ ಜವಾಬ್ದಾರಿಯನ್ನು ನಿರ್ವಹಿಸಲು ಅವರಿಗೆ ಅಧಿಕಾರ ಇದೆ. ಇಲ್ಲಿ ಯಾವುದೇ ಸರ್ಕಾರವು ಹಸ್ತಕ್ಷೇಪ ಮಾಡದೆ ದೇಶದಲ್ಲಿ ಕಾನೂನನ್ನು ಯಾವ ರೀತಿಯೂ ಕೂಡ ದೇಶದ ಅಭಿವೃದ್ಧಿಯನ್ನು ಸಾಧಿಸಲು ಏನೆಲ್ಲ ಮಾಡಬೇಕು ಅದಕ್ಕೋಸ್ಕರ ಮಾತ್ರ ನೀವು ಪಣತೊಟ್ಟು ಅದಕ್ಕೆ ಸಹಕರಿಸಬೇಕು. ನಮ್ಮ ಮುಸ್ಲಿಮರ ವಿಷಯದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಇಂತಹ ಅನೀತಿ ಅಸಂವಿಧಾನಿಕ ಕಾಯ್ದೆಗಳನ್ನು ತಂದು ನಮ್ಮ ನಡುವೆ ಭಿನ್ನತೆಗೆ, ನಮ್ಮ ಭಾರತ ದೇಶದ ನಾಗರಿಕರ ನಡುವೆ ಭಿನ್ನತೆಯನ್ನು ಉಂಟು ಮಾಡಬಾರದು ಅನ್ನುವ ಒಂದು ಸೌಜನ್ಯದ ನಾವು ಮನವಿಯನ್ನು ಕೇಳಿಕೊಳ್ಳುತ್ತಾ, ಇನ್ನು ಮುಂದಕ್ಕೆ ಇದೇ ರೀತಿ ಮುಂದುವರಿದರೆ ಕೇವಲ ಪಾರ್ಲಿಮೆಂಟಿಗೂ ಕೂಡ ನಾವು ನಮ್ಮ ಸಮುದಾಯದವರು ನಮ್ಮ ನ್ಯಾಯಕ್ಕೋಸ್ಕರ ಮತ್ತು ನಮ್ಮ ಹಕ್ಕಿಗೋಸ್ಕರ ನಾವು ಎಲ್ಲಿ ತನಕವೂ ಕೂಡ ಹೋಗಲು ತಯಾರಾಗಿದ್ದೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳುತ್ತಾ, ನಮಗೆ ನಮ್ಮ ಹಕ್ಕನ್ನು ಮರುಸ್ಥಾಪಿಸಲು ನಮಗೆ ಯಾವುದೇ ರೀತಿಯ ಅಡೆತಡೆಗಳನ್ನು ಉಂಟು ಮಾಡಬೇಡಿ ಎಂದು ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು.